ಪರಮಾತ್ಮ ಪರಮಾತ್ಮ ಹರಿ ಪಾವನ ನಾಮ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಪಾಮರದೋಳು ಕೃಪೆಯ ತೋರಿದೆಯೇ ಸ್ವಾಮಿಯೇ ರಾದೋಳು ಕೃಪೆಯ ತೋರಿದೆಯೇ ಸ್ವಾಮಿಯೇ ಪಾಮರದೋಳು ಕೃಪೆಯ ತೋರಿದೆಯೇ ಸ್ವಾಮಿಯೇ ಪಾಮರದೋಳು ಕೃಪೆಯ ತೋರಿದೆ ಸ್ವಾಮಿಯೇ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಇಲೆಯಳು ಜನ್ಮವ ದೇವಾ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿಯೇ 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 ಪರಮಾತ್ಮ ಹರೇ ಪಾವನ ನಾಮ ದೇವ ಬಳಲಿದೆ ನೈ ಸ್ವಾಮಿಯೇ ನರುಳ ನಾಮ ಧರಿಸಲು ಬಳಲಿದೆ ನೈ ಸ್ವಾಮಿಯೇ ಕರುಳ ನಾಮ ಧರಿಸಲು ದೇವ ಕುಲಗೋತ್ರವಿಲ್ಲದ ಮನುಜನ ಆಧರಿಸಿದೆಯೋ ಕುಲಗೋತ್ರವಿಲ್ಲದ ಮನುಜನ ಆಧರಿಸಿದೆಯೋ ದೇವ ಶ್ರೀಲೋಲಾನೆ ಅತಿ ಪ್ರೇಮದಿ ಕಾಯ್ದೆ ಸ್ವಾಮಿಯೇ ಶ್ರೀಲೋಲಾನೆ ಅತಿ ಪ್ರೇಮದಿ ಕಾಯ್ದೆ ಸ್ವಾಮಿಯೇ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಶ್ರೀರಮಣಂ ಅಖಿಲ ಗುಣಗಣವಾರದಿ ಸೋಮಂ ಶ್ರೀರಮಣಂ ಅಖಿಲ ಗುಣಗಣವಾರದಿ ಸೋಮಂ ಸಮಸ್ತ ಜಗದಾನಂದ ಭೂಷಂ ನೀವಾರಿಜ ಭವದಾತ ಕೃಷ್ಣ ನೀವಾರಿಜ ಭವದಾತ ಈ ದಾರುಣಿಯೋಳ್ ನಿನಗೆ ನಾಂ ಸಮನೆ ಕುಲಹೀನನು ನಾ ಕೃಷ್ಣ ಆ ಕೃಷ್ಣ ಪರಮಾತ್ಮ ಮಹಾಮಹಿಮನಾದ ನಿನಗೆ ಕುಲಹೀನನಾದ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇರಲು ಕಾರಣವೇನು ಸ್ವಾಮಿ? ಕರ್ಣ,
ನೀನೆಂತ ಗುಹೇನಾಗುವೆ ಕೇಳು. ಮಾತನು ಪ್ರೇಮದಿ ಲಾಲಿಸೋ ವೀರ, ಮಾತನು ಪ್ರೇಮದಿ ಲಾಲಿಸೋ ವೀರ, ಸುರತಿರ ಚರಧರ ಚರಣರ ಪೊರೆ ಬಬರೇ. ದೇವ ದಾನಶೂರ ನಿನ್ನ ನಾಂಕಿತ ಬಿರುದು, ದಾನಶೂರ ನಿನ್ನ ನಾಂಕಿತ ಬಿರುದು, ಧರಿಸಿದರಿಯ ನಿಜ ಗುಣಶೀಲ, ಧರಿಸಿದರಿಯ ನಿಜ ಗುಣಶೀಲ, ಹೊರಕಿತ ಪ್ರೇಮಿ ಸುಪಂತಗಾಮಿ, ಹೊರಕಿತ ಪ್ರೇಮಿ ಸುಪಂತಗಾಮಿ. ಪಾಂಡುಕುಮಾರರ ಸೇರುತ್ತಲೀಗ, ಪಾಂಡುಕುಮಾರರ ಸೇರುತ್ತಲೀಗ, ಧರೆಯಳು ಮೇರೆ ವೈ ಧರ್ಮದ ವಿನುತ, ಧರೆಯಳು ಮೇರೆ ವೈ ಧರ್ಮದ ವಿನುತ, ಅನುಜರ ಸೇರೈ ಕರುಣವ ತೋರೈ, ಅನುಜರ ಸೇರೈ ಕರುಣವ ತೋರೈ. ಪಾಂಡುಕುಮಾರರ ಸೇರುತ್ತಲೀಗ, ಪಾಂಡುಕುಮಾರರ ಸೇರುತ್ತಲೀಗ, ಮಾತನು ಪ್ರೇಮದಿ ಲಾಲಿಸೋ ವೀರ, ಮಾತನು ಪ್ರೇಮದಿ ಲಾಲಿಸೋ ವೀರ, ಸುರತಿರ ಚರಧರ ಚರಣರ ಪೊರೆ ಬಬರೇ. ಕರ್ಣ, ದೇವ ನೀನೆಂತು ಕುಲಹೀನನಾಗುವೆ? ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ. ದೇವ ಹಾಗಾದರೆ ನಾನು ಸೂತನಲ್ಲವೇ? ಕರ್ಣ, ಸೂರ್ಯನೇ ನಿನ್ನ ತಂದೆ, ಕುಂತಿಯೇ ನಿನ್ನ ತಾಯಿ, ಪಾಂಡವರು ನಿನ್ನ ಬೆನ್ನಿ ಮೇಲೆ ಬಿದ್ದ ಸಹೋದರರಲ್ಲವೇ? ಪರಮಾತ್ಮ, ನೀನು ಹೇಳುತ್ತಿರುವುದೇನು? ನಾನು ಈಗಾಗಲೇ ಬಹಳವಾಗಿ ನೊಂದು ಹೋಗಿರುವೆನು. ಹೀಗಿರುವಲ್ಲಿ ಸಂಶಯವೆಂಬ ಕೂಪಕ್ಕೆ ನನ್ನನ್ನು ತಳ್ಳಿ ನೀನು ವ್ಯಥೆ ಪಡಿಸಬೇಡ. ಯುದ್ಧವು ಸನ್ನಿಹಿತವಾಗಿರುವುದರಿಂದ ನೀನು ಈ ರೀತಿಯಾಗಿ ನನ್ನನ್ನು ವಂಚಿಸಲು ಬಂದಿರುವೆಯೋ ಏನೋ? ಪರಮಾತ್ಮ, ಅದು ಹೇಗೆ ಕುಂತಿಯು ನನ್ನ ತಾಯಿಯಾಗಬಲ್ಲಳು? ಇದು ನಂಬತಕ್ಕ ವಿಷಯವೇ ಅಲ್ಲ. ಕರ್ಣ, ನನ್ನ ಮಾತು ಸತ್ಯವೆಂದು ನಂಬು. ನೀನು ಹಾಡುತ್ತಿರುವ ಮಾತುಗಳು ಬಹಳ ಸೋಜಿಗವಾಗಿರುವು. ರಾಜಾದಿರಾಜನಾಗಲು ಯೋಗ್ಯತಿರುವ ನೀನು ಪರರ ಕೈಗಳಿಗೆ ಕೈಕೊಟ್ಟಿಕೊಂಡು ಕುಳಿತಿರುವುದು ಒಂದು ದೊಡ್ಡ ಕೊರತೆ ಅಲ್ಲವೇ? ನನ್ನೊಡನೆ ಬಾ, ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ತಳ್ಳುವೆನು. ಪಾಂಡವರಿಂದಲೂ ಕೌರವರಿಂದಲೂ ಗೌರವಿಸಿಕೊಳ್ಳುತ್ತಾ ರತ್ನ ಸಿಂಹಾಸನದ ಮೇಲೆ ಕುಳಿತು ಧರ್ಮದಿಂದ ರಾಜ್ಯಭಾರ ಮಾಡುವಂತೆ. ಪರಮಾತ್ಮ, ನಿನ್ನ ಮಾತುಗಳನ್ನು ನಾನು ಹೇಗೆ ನಂಬಲಿ? ಕುಂತಿಯೇ ನನ್ನ ತಾಯಿಯಾಗಿದ್ದ ಪಕ್ಷದಲ್ಲಿ ನಾನೇಕೆ ಹೀಗೆ ಇರುತ್ತಿದ್ದೆನು? ಪಾಂಡವರಾದರೂ ನನ್ನ ಕೈ ಬಿಡುತ್ತಿದ್ದರೆ 5 ಜನರನ್ನು ಸಾಕಿ ಸಲುಹಿದ ಆ ನನ್ನ ತಾಯಿಗೆ ನಾನೊಬ್ಬನು ಹೊರೆಯಾಗುತ್ತಿದ್ದೇನೆ. ದೇವ, ನೀನು ಹೇಳುತ್ತಿರುವ ಮಾತುಗಳೇ ನಿಜವಾದರೆ ನನ್ನ ಶತ್ರುವರ್ಗದವರೆಲ್ಲರೂ ನನ್ನ ಸಹೋದರರೆಂದು ತಿಳಿದು ಅವರ ಮೇಲೆ ಶಸ್ತ್ರ ಧರಿಸಿ ಯುದ್ಧ ಮಾಡುವುದೆಂತು? ಹಾಗಾದರೆ ನನ್ನನ್ನೇ ನಂಬಿದ ಆ ನನ್ನ ಸ್ವಾಮಿಯನ್ನು ಕೈ ಬಿಡುವುದಂತು? ಪರಮಾತ್ಮ, ಸಮರೋತ್ಸಾಹದಿಂದಲೂ ಉತ್ಸಾಹಪೂರ್ವಕವಾಗಿಯೂ ಇರುವ ನನಗೆ ಈ ಉಭಯ ಸಂಕಟವನ್ನು ತಂದೊಡ್ಡಬೇಡವೆಂದು ನಾನು ನಿನ್ನಲ್ಲಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುವೆನು ದೇವ. ಕರ್ಣ, ನನ್ನ ಮಾತು ಸತ್ಯವೆಂದು ನಂಬು. ಕರ್ಣ, ಕನ್ಯೆ ಪ್ರಾಯದಳು ಭಾಸ್ಕರನ ಕರುಣೆ. ಕರ್ಣ ದೇವ, ಕನ್ಯೆ ಪ್ರಾಯದಳು ಭಾಸ್ಕರನ ಕರುಣೆ. ನಿನ್ನ ಹೆತ ಪಡತಿ ಕುಂತಿ
ಕುಲದವನೆಂದು ಸೂರ್ಯಸುತ ಕ್ಷತ್ರಿಯನೇ ಧರ್ಮ ಅಧರ್ಮವ ತಿಳಿಯನಿ ಸಹೋದರರಂ ಕೂಡಿ ಮಾತೆಯ ಮನವೊಲಿಸೋ ಕರ್ಣ ಕರ್ಣ ದೇವ, ನಿಮ್ಮ ತಾಯಿಯು ನನ್ನ ಮಾತು ಸತ್ಯವೆಂದು ನಂಬು. ನಿಮ್ಮ ತಾಯಿಯು ಕನ್ಯಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 6 ಮಂತ್ರಗಳನ್ನು ಪಡೆದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೆಂದು ಬಾಲ್ಯಾವಸ್ಥೆಯಲ್ಲಿದ್ದಾಗ ಆ ಮಂತ್ರದಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಿ ಕೂಡಲೇ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರು ನಿನ್ನನ್ನು ಸಾಕಿ ಸಲ್ಲಿಸಿದರು. ಕರ್ಣ, ಇದೋ ನೋಡು, ಯುದ್ಧ ಸನ್ನಾಹವೇ ನಿಂತು ಉಭಯಕ್ಕರಿಗೂ ಶ್ರಮ ಉಂಟಾಗುವುದು. ಪಾಂಡವರಿಂದಲೂ ಕೌರವರಿಂದಲೂ ಗೌರವಿಸಿಕೊಳ್ಳುತ್ತಾ ಪಟ್ಟವನ್ನು ಕಟ್ಟಿಸುವೆನು. ಸಮಸ್ತ ಪೃಥ್ವಿಗೂ ನೀನೇ ಅಧಿಪತಿಯಾಗಿರುವೆ. ಇಂತಹ ಸೌಭಾಗ್ಯವನ್ನು ಅನುಭವಿಸುವುದನ್ನು ಬಿಟ್ಟು ಆ ದುರ್ಯೋಧನನ ಕೈದುಂಬಲಕ್ಕಾಗಿ ಕೈಚಾಚಿಕೊಂಡು ಕುಳಿತಿರುವುದು ಉಚಿತವೇ ಕರ್ಣ? ಯೋಚಿಸಿ ನೋಡು, ದುಡುಕಬೇಡ. ಪರಮಾತ್ಮ, ಸಾಕು ಮಾಡು ಈ ವಿಚಾರವನ್ನು. ನನಗೆ ಯಾವ ಅಂತಸ್ತು ಬೇಡ, ನನಗೆ ಯಾವ ಓಲಗವೂ ಬೇಡ. ನನ್ನ ಸ್ವಾಮಿಯನ್ನು ನಾನು ಅರಗಳಿಗೆ ಸಹ ಬಿಟ್ಟು ಇರಲಾರೆ. ಆತನ ಅನ್ನವನ್ನು ತಿಂದು ಬೆಳೆದಿರುವ ಈ ದೇಹವನ್ನು ಆತನಿಗಾಗಿಯೇ ಮುಡುಪಾಗಿಟ್ಟಿರುವೆನು. ದೇವ, ಆತನ ಗುರಿಯೇ ನನ್ನ ಗುರಿ, ಆತನ ಅಭಿಷ್ಟವೇ ನನ್ನ ಅಭಿಷ್ಟ. ನನ್ನ ಶತ್ರು ವರ್ಗದವರೆಲ್ಲರೂ ನನ್ನ ಸಹೋದರರಾದರೂ ಚಿಂತೆ ಇಲ್ಲ. ನಾನು ಯಾವ ಅಭಿಮಾನಕ್ಕೂ ಕಟ್ಟು ಬೀಳತಕ್ಕವನಲ್ಲ. ದೇವ, ನನಗೆ ಯಾವ ಆಶಾಪಾಶಗಳನ್ನು ತೋರಿಸಬೇಡವೆಂದು ನಾನು ನಿನ್ನಲ್ಲಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುವೆನು ದೇವ. ಆಹಾ, ಈತನ ದೃಢವಾದ ಅಸ್ತ್ರವಾದ ಪ್ರಭುತ್ವವನ್ನು ತಪ್ಪಿಸಲು ಸಾಧ್ಯವಾಗುತ್ತಿಲ್ಲ. ಇರಲಿ, ಮತ್ತೆ ಪ್ರಯತ್ನಿಸೋಣ. ಕರ್ಣ ದೇವ, ಇದೋ ನೋಡು, ಕಡೆಯದಾಗಿ ನಿನಗೆ ಒಂದು ವಿಚಾರವನ್ನು ಹೇಳುವನು. ನಾಳೆ ನಡೆಯುವ ಸಂಗ್ರಾಮವು ಬಹಳ ಅಘೋರವಾದದ್ದು. ಅಂತ್ಯದಲ್ಲಿ ಪಾಂಡವರಿಗೆ ಜಯಿಸಿದ್ದ ಆ ರಣಯಜ್ಞದಲ್ಲಿ ನೀನು ಕೂಡ ಪ್ರಾಣ ಬಿಡಬಹುದು. ನಿನ್ನ ಪ್ರಭುವಿನ ಸಮಸ್ತ ಸೈನ್ಯವು ರಣಮಾರಿಗೆ ತುತ್ತಾಗುವುದರಲ್ಲಿ ಸಂಶಯವಿಲ್ಲ. ಕರ್ಣ, ಯೋಚಿಸಿ ನೋಡು, ದುಡುಕಬೇಡ. ಪರಮಾತ್ಮ, ವೀರ ಯೋಧನಿಗೆ ಉಚಿತವಾಗಿ ಹೇಳಿಬಿಟ್ಟೆಯಲ್ಲವೇ? ನಿರ್ದಯ ಎಲ್ಲವೂ ಕಾಪುರುಷನಿಗೆ ಸೇರಿದ್ದು. ಭವಿಷ್ಯತ್ ವಿಚಾರವೂ ಸಹ ಆತನ ಅಭಿಷ್ಟವಿದ್ದಂತೆ ಆಗಲಿ. ಬದುಕಿದರೂ ವೀರನಂತೆ ಬದುಕುವೆನು, ಸತ್ತರೂ ವೀರನಂತೆ ಸಾಯುವೆನು. ಪ್ರಾಣಕ್ಕಾಗಿ ಹೆದರಿ ಭಯವಾಗಲಿ, ನಿರ್ಭಯವಾಗಲಿ, ಸಂಕೋಚವಾಗಲಿ ಲೇಷ ಮಾತ್ರವೂ ನನಗಿಲ್ಲ ದೇವಾ. ಆಹಾ, ಈತನ ದೃಢವಾದ ಅಸ್ತ್ರವಾದ ಭಕ್ತಿಯನ್ನು ತಪ್ಪಿಸಲು ಸಾಧ್ಯವಾಗುತ್ತಿಲ್ಲ. ಇರಲಿ, ಈತನ ಎತ್ತ ತಾಯಾದ ಕುಂತಿದೇವರನ್ನು ಹೇಳಿಸಿ ನೋಡೋಣ. ಪರಮಾತ್ಮ, ಹಾಗಾದರೆ ಅರ್ಜುನನು ನನ್ನನ್ನು ನೋಡಿದಾಗಲೆಲ್ಲ ಹೀನ ಕುಲದವನು, ಸೂತ ಕುಲದವನು ಎಂದು ಆಡಿಕೊಳ್ಳುತ್ತಿರುವನು. ಹಾಗಾದರೆ ನಾನಿಂತಹವನೆಂದು ಅವನಿಗೆ ಏಕೆ ತಿಳಿಯದು ಪರಮಾತ್ಮ? ತಿಳಿಯದು ಕರ್ಣ, ತಿಳಿಯದು. ನಿನ್ನ ಹೆತ್ತ ತಾಯಾದ ಕುಂತಿದೇವಿಗೂ ತಿಳಿಯದು. ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ ಕೃಷ್ಣ, ಆ ಕರ್ಣನು ಯಾರು? ಆತನನ್ನು ನೋಡಿದಾಗಲೆಲ್ಲ ನನಗೆ ಏನೋ ಒಂದು ತರ ಮುರುಕು ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಇಲ್ಲಿವರೆಗೂ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಪರಿಪರಿ ಓಡಿ ಬರುತ್ತಿರುವಳು. ಆಕೆಯ ಮನಸ್ಸು ನೋಯಿಸಬೇಡ. ಆಕೆಯ ಇಚ್ಛಾನುಸಾರ ನಡೆದುಕೋ. ನಾನಿನ್ನು ಹೋಗಿ ಬರಲೇ? ಆಗಬಹುದು ಪರಮಾತ್ಮ, ತಾವು ಹೋಗಿ ಬನ್ನಿ. ಏನು, ಕುಂತಿದೇವಿಯು ನನ್ನ ಹೆತ್ತ ತಾಯಿ, ಪಾಂಡವರು ನನ್ನ ಬೆನ್ನಿಗೆ ಬಿದ್ದ ಸಹೋದರರೇ, ಸೂತರು ನನ್ನನ್ನು ಗಂಗಾ ನದಿಯಲ್ಲಿ ಸಿಕ್ಕಿದೆ ಎಂದು ಹೇಳುತ್ತಿರುವವರು. ಹಾಗಾದರೆ ನಾನು ಇದನ್ನೆಲ್ಲ ಹೇಗೆ ನಂಬಲಿ? ಅಥವಾ ನಂಬತಕ್ಕ ಬಗೆಯಾದರೂ ಹೇಗೆ? ಅದೋ ಕರ್ಣ, ನಿನ್ನ ಎತ್ತ ತಾಯಾದ ಕುಂತಿದೇವಿ ಇದೇ ಮಾರ್ಗವಾಗಿ ಬರುತ್ತಿರಳು. ಆದರೆ ದೇವೇಂದ್ರ ನಿನ್ನ ಕವಚವನ್ನು ಕೊಟ್ಟು ಮೋಸ ಹೋದಂತೆ ಈಗಲೂ ಮೋಸ ಹೋಗಬೇಡ.
ದುರ್ಯೋಧನ ದುರ್ವಿಧಿ ಸೂತ್ರವು ಎಲ್ಲರನ್ನೂ ಈ ರೀತಿಯಾಗಿ ಎಳೆದುಕೊಂಡು ಬಂದಿದೆ. ನಿನ್ನ ಧರ್ಮವು, ನಿನ್ನ ಸತ್ಯವು, ಶೀಲವು ಚಿರಸ್ಥಾಯಿಯಾಗಿರಲಿ. ಏನಿದು ಆಶ್ಚರ್ಯ! ಕುಂತಿದೇವಿಯು ನನ್ನ ಹೆತ್ತ ತಾಯಿ ಎಂದು ಕೃಷ್ಣನು ಹೇಳಿದ ಮಾತುಗಳೇ ಈ ಅಶರೀರವಾಣಿಯಿಂದ ಹೇಳಲ್ಪಟ್ಟವು. ಅಯ್ಯೋ ಅಯ್ಯೋ, ಪಾಂಡವರು ನನ್ನ ಬೆನ್ನಿಗೆ ಬಿದ್ದ ಸಹೋದರರೇ! ಧರ್ಮವೇ ತನ್ನ ಜೀವನದ ಗುರಿ ಎಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಅನುಜನೇ. ಪರಮ ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ಕಾಂಡವ ವನವನ್ನು ಅಗ್ನಿಗೆ ಆಹುತಿ ಮಾಡಿ ಇಂದ್ರನನ್ನು ಮೆಚ್ಚಿಸಿ ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಾಲ್ಗುಣ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ ಮುಂತಾದ ದಶನಾಮಾಂಕಿತನಾದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಪೃಥ್ವಿಯ ಮೇಲೆ ರಕ್ತದ ಮಡುವಿನಲ್ಲಿ ತೇಲಾಡುವುದನ್ನು ನಾನು ಹೇಗೆ ನೋಡಲು? ಅಯ್ಯೋ ಪಾಪಿ ಕರ್ಣ, ನೀನು ಪಾಂಡಕುಮಾರನಾಗಿದ್ದು ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಇದುವರೆಗೂ ಬಂದು ಒದಗದ ಬಂದು ಜನಗಳು ಬಂದು ಇಂತಹವರೀ ಎಂದು ತಿಳಿದಿ ಬಂದ ಈ ಕಾಲದಲ್ಲಿ ಇದೆಂತಹ ಧರ್ಮ ಸಂಕಟ, ಇದೆಂತಹ ಉಭಯ ಸಂಕಟ. ಅಯ್ಯೋ, ಕೊಲ್ಲಲೇ ಪಾಂಡು ಕುಮಾರರ, ಅಯ್ಯೋ ಕೊಲ್ಲಲೇ ಪಾಂಡು ಕುಮಾರರ ದುರದಾಳ್ ತಮ್ಮಂದಿರಂ ಕೊಲ್ವದೆ. ಆ ಕೊಲ್ಲದೆ ಬಿಟ್ಟೊಡೆ ದುರ್ಯೋಧನನು, ಕೊಲ್ಲದೆ ಬಿಟ್ಟೊಡೆ ದುರ್ಯೋಧನನು. ಈ ಇಳೆಯೊಳು ಸಂಪತ್ತಿನಿನ್ ಬಾಳ್ವೆನೆ. ಆ ಛಲದಿಂ ಪಾರ್ಥನ ಶಿರವಂ ಹರಿದು. ಅಯ್ಯೋ ಅರ್ಜುನ, ಛಲದಿಂ ಪಾರ್ಥನ ಶಿರವಂ ತರಿದು, ಛಲದಿಂ ಪಾರ್ಥನ ಶಿರವಂ ತರಿದು ಮಹಾಸ್ವಾಮಿಗೆ ಆನಂದವಂ ಸಲ್ಲಿಸಕ್ಕಾಗದೆ. ಆ ಭಾರ್ತನ ಘೋರ ಶರಾಗತಿಗೆ, ಭಾರ್ತನ ಘೋರ ಶರಾಗತಿಗೆ ನಾಂ ತುತ್ತಾಗುವುದೇ